ಗೈಸ್ ತುಂಬಾ ದಿನ ಆದ್ಮೇಲೆ ನನ್ನ ಹತ್ರ ಗಾಡಿ ಬಂದಿದೆ. ಇಷ್ಟ ದಿನ ನನ್ನ ತಮ್ಮ ಹಿಡ್ಕೊಂಡು ಓಡಾಡ್ತಿದ್ದ. ಇಲ್ಲ ಇಲ್ಲ ಏನಾಗಿಲ್ಲ, ಪ್ಯಾನಿಕ್ ಮಾಡ್ಬೇಡ್ರಿ, ಅವಳಿಗೆ ಎದುರು ಬಿಡ್ತಾಳೆ. ನನ್ನ ಮಕ್ಕಳು ನನ್ಗೆ ಇಷ್ಟು. ಸರಿ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬೆಳಿಗ್ಗಿಂದ ಹೇಳಿಲ್ಲ, ಬೇಜಾರಾಗ್ಬಿಡ ಮತ್ತೆ ವಿಡಿಯೋ ಮಾಡಿ ಹೇಳ್ಬೇಕು. ಅಂಡ್ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ನಾನು ನಿನ್ನೆ ರಾತ್ರಿನೇ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿ ವಿಶ್ ಮಾಡ್ಬಿಟ್ಟಿದೀನಿ. ಬಟ್ ಡೈರೆಕ್ಟ್ ಆಗಿ ಅವಳಿಗೆ ವಿಶ್ ಮಾಡಿಲ್ಲ. ಬಂದ ಅಣ್ಣ ಬಂದ, ಮಗ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟು ನೀವು ಏನನ್ನು ಸಾಧಿಸಿರೋ ಸಂತೋಷ. ದುಡ್ಡು ಆಯ್ತಾ, ಕ್ಯಾಶಿಯರ್ ಇಲ್ಲಿ ಕುಂತಾರೆ, ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಹೆಲ್ಮೆಟ್ ಒಂದೇ ತಾಮ ಸಾಕು. ಹಿಂಗ್ ಮಾಡ್ತೀನಿ ಅವ್ನಿಗೆ, ಹಿಂಗ್ ಮಾಡ್ತಾನ ಕಟ್ಗೆ ಹಿಂಗ್ ನೋಡ್ತಾನೆ. ಹಲೋ ಎವ್ರಿವನ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಹೆಂಗ್ ಕಿರಿಸ್ಬಿಟ್ಟಿದ್ರೆ ಜನನೇ ತೆಂಗ ಹುಡುಗ ಕೇಳಿದವರೆಲ್ಲ. ಸೊ ಮ್ಯಾಟ್ರ್ ಏನಪ್ಪ ಅಂತ ಆಲ್ರೆಡಿ ಟೈಟಲ್ ಅಂತ ತಮ್ಮನಲ್ಲಿ ನೋಡಿ ನಿಮಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ. ಸೊ ಇವತ್ತು ನಮ್ಮ ಅಕ್ಕನ ಬರ್ಡೇ ಗುರು. ಆ್ಯಂಡ್ ಮ್ಯಾಟ್ರ್ ಏನಪ್ಪ ಅಂದರೆ, ನಾನು ನಿನ್ನೆ ರಾತ್ರಿನೇ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿ ವಿಶ್ ಮಾಡಿಬಿಟ್ಟಿದ್ದೀನಿ. ಬಟ್ ಡೈರೆಕ್ಟ್ ಆಗಿ ಅವಳಿಗೆ ವಿಶ್ ಮಾಡಿಲ್ಲ. ಫಸ್ಟ್ ಹೋಗಿ ವಿಶ್ ಮಾಡಬೇಕು. ಇವಾಗ ಸದ್ಯಕ್ಕೆ ನಾನು ಆಪರ್ಟೆನ್ಸ್ ಬಟ್ಟೆ ಅಂಗಡಿಲಿದ್ದೀನಿ, ನಮ್ಮ ಅತ್ತಿಕೆರಲ್ಲಿ ಇರೋದು. ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ, ಕಟಿಂಗ್ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಜಸ್ಟು ಕಟಿಂಗ್ ಮಾಡ್ಸ್ಕೊಂಬಂದೆ. ತುಂಬ ಕೂದಲು ಬೆಳೆಯುತ್ತೆ ಗುರು, ಅದಕ್ಕೆ ಸ್ವಲ್ಪ ಓಡಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಕಾರ್ತಿಕ್ ಬ್ರೋ ಫೋನ್ ಹಾಕಿದೆ, ಅವ್ರು ನೋಡಿದ್ರೆ ಅವರೆಲ್ಲೋ ಹೋಗವ್ರೆ. ಒಂದು 15-20 ನಿಮಿಷ ಕಾದೆ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಹಂಗಾಗಿ ಮನೆಗೆ ಹೊರಡೋಣ. ಗೈಸ್ ತುಂಬಾ ದಿನ ಆದ್ಮೇಲೆ ನನ್ನ ಹತ್ರ ಗಾಡಿ ಬಂದಿದೆ. ಇಷ್ಟ ದಿನ ನನ್ನ ತಮ್ಮ ಹಿಡ್ಕೊಂಡು ಓಡಾಡ್ತಿದ್ದ. ಆ್ಯಂಡ್ ಮಳೆ ಸಿಕ್ಕಾಪಟ್ಟೆ ಇರೋದಕ್ಕೆ ಗಲೀಜು ಆಗಿದೆ. ವಾಶು ಮಾಡಿಸ್ತಿಲ್ಲ ನಾನು. ಏನಕ್ಕಪ್ಪ ಅಂತ ಹೇಳಿದ್ರೆ, ಅಲ್ಲೇ ಸರ್ವಿಸಿಗೆ ಬಂದ್ಬಿಟ್ಟಿದೆ. ಇನ್ನೊಂದು 2-3 ಡೇಸಲ್ಲಿ ತಗೊಂಡು ಹೋಗ್ಬೇಕು ಸರ್ವಿಸಿಗೆ. 7,000 ಓಡ್ಬಿಟ್ಟಿದೆ. ಇದು 7,300 ಏನೋ ಓಡಿದೆ. ಸೊ ಹಂಗಾಗಿ ಬಟ್ ಏನು ತೊಂದರೆ ಇಲ್ಲ, 8,000 ಮಟ್ಟ ಹೊಡಿಬೋದು. ಬಟ್ ಅದ್ರ ಒಳಗಡೆ ಆ ಟೆನಿಕಾಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಇನ್ನೊಂದು 2-3 ಡೇಸಲ್ಲಿ ಸರ್ವಿಸಿಗೆ ತಗೊಂಡೋಗೋಣ. ಅದು ಒಂದು ಆದಷ್ಟು ಬೇಗ ನಿಮಗೆ ವ್ಲಾಗ್ ಬರುತ್ತೆ. ಆ್ಯಂಡ್ ಆಫರ್ಟೆನ್ಸ್ ಬಟ್ಟೆ ಅಂಗಡಿಲಿ ಫುಲ್ ಐಟಮ್ ತಂದು ಹಾಕ್ಬಿಟ್ಟವ್ರೆ. ಫುಲ್ಲು ಲೋಡು. ಇಲ್ಲಿ ನೋಡಿ, ಕೊರಿಯನ್ ಟಿ ಶರ್ಟು ಅವು ಇವು ಎಲ್ಲ ಬಂದುಬಿಟ್ಟಿದೆ, ಸ್ಟಾಕ್ ಬಂದಿದೆ. ಆ್ಯಂಡ್ ಆಫರ್ದು ವೀಡಿಯೋ ಒಂದು ನಿನ್ನೆ ಮಾಡಿ ಹಾಕಿದ್ದೆ, ನೋಡಿದರೆ ಥ್ಯಾಂಕ್ ಯು. ನೋಡಿಲ್ಲ ಅಂದರೆ ಒಂದ್ಸತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಕೌಂಟ್ ಸ್ಕ್ರೀನ್ಶಾಟ್ ಪಕ್ಕದಲ್ಲೇ ಬರ್ತಾ ಇರ್ಬೋದು. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಇವಾಗ ಮನೆಗೆ ಹೋಗೋಣ ಫಸ್ಟು. ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಮ್ಮಂಗೆ ಹೇಳಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗೋಣಮ್ಮ ಅಂತ. ಬಟ್ ನಾವು ಪ್ರಾಬ್ಲಮ್ ಏನಪ್ಪ ಅಂದರೆ, ಇರೋದು 6 ಜನಕ್ಕೆ 2 ಬೈಕಲ್ಲಿ ಹೆಂಗೆ ಹೋಗೋದು, ಅದು ಪ್ರಾಬ್ಲಮ್ಮು. ಇಲ್ಲಾಂದರೆ ಓಲಾ ಓಬರ್ ಬುಕ್ ಮಾಡ್ಕೊಂಡು ಹೋಗಬೇಕು. ಲೆಟ್ಸ್ ಗೋ ಗೈಸ್, ಫಸ್ಟ್ ಮನೆಗೆ ಹೋಗೋಣ. ತುಂಬ ಟೈಮ್ ಆಯಿತು, ಹೋಗಿ ಸ್ನಾನ ಏನೋ ಮಾಡೋಣ. ಹೆಂಗವ ಹಿಂಗ್ ಮಾಡ್ತೀನಿ ಅವ್ನಿಗೆ, ಹಿಂಗ್ ಮಾಡ್ತಾನ ಕಟ್ಗೆ ಹಿಂಗ್ ನೋಡ್ತಾನೆ. ನೋಡಿ ಅದು ಕೆಳಗೆ ಹಿಂಗ್ ಮಾಡಿ ಮೇಲೆ ತಿಂದಿರಲ್ಲ, ಅದು ಕೆಳಗೆ ನನಗೆ. ಅದು ಏನಾಯ್ತು ಗೊತ್ತಾ, ಒಂದೇ ಸ್ಟೆಪ್ ನಾನು ಮಾಡ್ಕೊಂತ ಕೂತ್ಕೊಂಡಿದ್ದೆ. ಇವ್ ಒಂದೇ ಸತಿ ಆಕ್ಷನ್ ಅಂದ್ಬಿಟ್ಟ, ಹಂಗ್ ಮಾಡು ಅಂತೇಳಿ ನಾನು ಮಾಡ್ತಾನೆ ಇದೀನಿ ಸುಮ್ನೆ. ಅವ್ನು ಮುಗಿಸ್ಕೊಂಡು ಸುಮ್ನೆ ಮಗ ತೋರಿಸ್ತಿದೀಯಲ್ಲ, ಹಿಂಗ್ ತೋರಿಸ್ತಿದಿಲ್ಲ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನಗು ಬಂದ್ಬಿಟ್ಟಿತ್ತು. 3-4 ಸತಿ ಟೇಕ್ ತಗೊಂಡ್ವಿ, ಚೆನ್ನಾಗ್ ಬರ್ಲೇ ಇಲ್ಲ. ಎಲ್ಲಾ ಟೈಮಲ್ಲಿ ನಗಾಡ್ತಿದ್ದೆ ನಾನು. ನನಗಂತೂ ಫುಲ್ ನಗು ಅಂದ್ರೆ ನಗು ನೋಡಿ. ನಾನು ಇವಾಗ ಮನೆಗೆ ಬಂದಿನಿ. ನಮ್ಮಮ್ಮ ವಿಡಿಯೋ ಕೂತ್ಕೊಂಡು ನೋಡಿ, ಈಗ ಜಸ್ಟ್ ಆಫರ್ಟೆನ್ಸ್ ಅಲ್ಲಿ ಕೂತ್ಕೊಂಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಮ್ಮಮ್ಮ ನೋಡಿರ್ಲಿಲ್ಲ, ಅದು ಇವಾಗ ನೋಡಿದ್ರು. ಆ ವಿಡಿಯೋ ಶೂಟ್ ಮಾಡಿದ್ದು ನೆನ್ನೆ, ಎಡಿಟಿಂಗ್ ಮಾಡ್ಕೊಂಡು ನೆನ್ನೆ ಎಲ್ಲ ರೆಡಿ ಇಟ್ಕೊಂಡಿದ್ದೆ ಇವತ್ತು ಅಪ್ಲೋಡ್ ಮಾಡೋಕ್ಕೆ. ಈಗ ಅಪ್ಲೋಡ್ ಮಾಡಿದ್ದೀನಿ. ನಮ್ಮಮ್ಮ ನೋಡಿ ನಂಗೆ ಆಡ್ತವ್ರೆ. ಅದ್ರಾಗ ಅವನು ಮುಂಚೆ ಎಲ್ಲ ನಾವು ಅಣ್ಣ ತಮ್ಮ ಈ ಥರ ಇರಲಿಲ್ಲ, ಯಾವಾಗ ಒಂಥರ ದ್ವೇಷ. ನಾನು ಯಾವಾಗೂ ಸಿಟ್ಟಲ್ಲೇ ಇರುವೆ. ಇವಾಗ ಆ ಥರ ಇಲ್ಲ. ಈಗ ಜೊತೆಗೆ ಒಳ್ಳೆನಾಗಿದ್ದಾನೆ. ಮುಂಚೆ ಸರಿ ಇರ್ಲಿಲ್ಲ ಕಣ್ಣನ ಮಗ. ನಾವು ಹಂಗೇನೆ, ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ನಾವು ಭಾಳ ಚೆನ್ನಾಗಿರ್ತೀವಿ. ಅವ್ನು ನನ್ನ ತಮ್ಮ ಏನ್ ಮಾಡ್ತಿದ್ದ ಅವಾಗೆಲ್ಲ ತುಂಬಾ ಅಲ್ಕಟ್ ಕೆಲ್ಸಗಳು. ಇವಾಗ ದೇವರಂತ ಮನುಷ್ಯ ಆಗ್ಬಿಟ್ಟಾನೆ. ಹಂಗಾಗಿ ಅವನಿಗೆ ಅಕೌಂಟ್ ಕೊಟ್ಟೆ, ಅವನ ಜೊತೆ ವಿಡಿಯೋಸ್ ಮಾಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ. ಅಕ್ಕ ತಗೋ, ಇವಾಗ್ಲೇ ವಿಡಿಯೋ ಮಾಡ್ತೀನಿ, ದೂರದಿಂದ ವಿಶ್ ಮಾಡ್ತೀನಿ. ಮಾಮ ಅಯ್ಯೋ ಹೆಂಗ್ ಕಾಣ್ತದ ಗೊತ್ತಾ, ಅದೇ ಅವ್ರೆ ಕಣ್ಣ ಇಲ್ಲ ಅದು ಕಮ್ಮಿ, ಚೆನ್ನಾಗಿ ಸೂಟ್ ಆಗಲ್ಲ, ಅದು ಕಮ್ಮಿ. ಸರಿ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬೆಳಿಗ್ಗಿಂದ ಹೇಳಿಲ್ಲ, ಬೇಜಾರಾಗ್ಬಿಡ ಮತ್ತೆ ವಿಡಿಯೋ ಮಾಡಿ ಹೇಳ್ಬೇಕಂತ ಕಾಯ್ತಾ ಇದ್ದೆ. ಆದ್ರೂ ಎಲ್ಲಕ್ಕಿಂತ ಫಸ್ಟ್ ಯೂಸ್ ಮಾಡಿರೋದೇ ನಾನು ಇನ್ಸ್ಟಾಗ್ರಾಮಲ್ಲಿ. ಇಲ್ಲ KTM ದುಡ್ಡಮ್ಮ, ದುಡ್ಡು ಆಯ್ತಾ. ಕ್ಯಾಶಿಯರ್ ಇಲ್ಲಿ ಕುಂತಾರೆ, ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಹೆಲ್ಮೆಟ್ ಒಂದೇ ತಾಮ ಸಾಕು. ನಮ್ಮ ಕ್ಯಾಶಿಯರ್ ಗುರು ಇಲ್ಲಿ ಬಂದ ಅಣ್ಣ ಬಂದ, ಮಗ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಲ್ಲ ಇವನು. ಏನನ್ನು ಸಾಧಿಸಿರೋ ಸಂತೋಷ. ಇವನೇ ದೊಡ್ಡ ಜೋಕ ನನ್ನ ಮಗ. ನಡಿಯ ದೇವಸ್ಥಾನಕ್ಕೆ ನಡೀರಿ.
ಗೈಸ್ ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಏನು ಟ್ರಾಫಿಕ್ ಆಗಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಜನ. ದೇವಸ್ಥಾನ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಇವತ್ತು ಶನಿವಾರ ಇರೋದಕ್ಕೆ ಈ ಪಾರ್ಟಿ ಜನ. ಆ್ಯಂಡ್ ದೇವಸ್ಥಾನ ಎಲ್ಲ ಇದು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಯಿತು. ನನ್ನ ತಮ್ಮ ಮತ್ತು ನಮ್ಮ ಬಾಬಾ ಬೈಕ್ ತಗೊಂಡು ಹೋಗಿದ್ದಾರೆ. ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಬರ್ತಾಯಿದೆ. ಕ್ಯಾಬಲ್ಲಿ ಹೋಗ್ಬೇಕು. ಇವಾಗ ನೀರು ಕುಡಿಬೇಕು ಅನ್ನಿಸ್ತೈತೆ. ಅದಕ್ಕೆ ಅಂಗಡಿ ಹುಡ್ಕಂತ ಹೋಗ್ತಾಯಿದ್ದೀನಿ. ಎಲ್ಲೋ ಅಂಗಡಿನೇ ಇಲ್ಲ, ನೀರು ಸಿಗ್ತಾನೆ ಇಲ್ಲ. ಸೊ ತೊಗೊಂಬಿಟ್ಟು ಇವಾಗ ಮನೆಗೆ ಹೋಗಿ ತಿರ್ಗಾ ಮತ್ತು ಬೇಕ್ರಿಗೆ ಹೋಗಿ ಕೇಕ್ ಆರ್ಡ್ರ್ ಮಾಡಿ ತೊಗೊಂಬರ್ಬೇಕು. ಟ್ರಾಫಿಕ್ ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ನಾನು ಯಾವಾಗೂ ಇಷ್ಟೊಂದು ಟ್ರಾಫಿಕ್ ಫೇಸ್ ಮಾಡಲ್ಲ. ಇವತ್ತು ದೇವಸ್ಥಾನದ ಹತ್ರ ಇರೋದಕ್ಕೆ ಫೇಸ್ ಮಾಡ್ತಾಯಿದ್ದೀನಿ. ಇಲ್ಲ ನಾನು ಹೊರ ಖಾಲಿ ಇಡಲ್ಲ ಅಂಥ ಮನುಷ್ಯ ನಾನು. ತಾಳ್ರಿ ಅಂಗಡಿ ಹತ್ರ ಹೋಗಿ ತೊಗೊಂಡು ಸೀದಾ ಮನೆಗೆ ಹೋಗ್ಬೇಕಾರೆ ಸಿಗ್ತೀನಿ. ಸಕ್ಕನ್ ಬರ್ಡೇ ಸೆಲೆಬ್ರೇಷನ್ ನಡೀತಿದೆ ಮನೆಯಲ್ಲಿ. ಹತ್ತದಾ? ಇಲ್ಲ ಏನಾಗಿಲ್ಲ. ಪ್ಯಾನಿಕ್ ಮಾಡ್ಬೇಡ್ರಿ. ಅವಳಿಗೆ ಎದುರು ಬಿಡ್ತಾಳೆ. ಎದುರು ಓಡೋದು. ಲಾಸ್ಟ್ ಟೈಮ್ ಹಿಂಗೆ ಆಗಿದೆ. ಹ್ಯಾಪಿ ಬರ್ಡೇ ಟು ಈ ಕಡೆ ಬಾರೋ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಅಕ್ಕ. ಹ್ಯಾಪಿ ಬರ್ಡೇ ಟು ಯು. ನಂಗೆ ಸ್ವಲ್ಪ ತಿನ್ಸ್ತಾ ಇದೆಯಾ? ಜಾಸ್ತಿ ತಿನ್ಸು. ಸಿಟಿ ಬಾಗೆ ಬನ್ನಿ ಹೋಗಮ್ಮ. ನೀನು ಅಮ್ಮಗ್ ತಿನ್ಸು. ನೀನು ನೀನ್ ಎತ್ಕೊಂಡು ಅದರ ಸ್ವಲ್ಪ ತಗೋ ಸ್ವೀಟ್ ಜಾಸ್ತಿ ಇರುತ್ತೆ. ಓ ಸೂಪರ್. ಅಮ್ಮಗ್ ತಿನ್ಸು. ಅದನ್ನೇ ಅಮ್ಮಂಗ್ ತಿನ್ಸು. ಅಮ್ಮಗ್ ತಿನ್ಸಮ್ಮ. ಅಮ್ಮಗ್ ತಿನ್ಸು. ಅಮ್ಮ ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಅವಳು ಹೇಳೇ ಇಲ್ಲ. ತಿನ್ಸಿಲ್ಲ. ನೀನ್ ತಿನ್ಸಿದ್ಯಾ ಅಮ್ಮಂಗೆ? ಅಯ್ಯೋ ಜಗಳ ಆಡ್ತವ್ರೆ ಕೇಕ್ ತಿನ್ಸಕ್ಕೆ. ಆಯ್ತಾ? ಬನ್ನಿ ಇಬ್ರು ತಿನ್ನದೆ. ಮಾಮ ಫೋಟೋ ತಗ್ಸ್ಕೊಳ್ಳಿ. ಇಬ್ರು ಹಂಗೆ ಬರ್ತಾರೆ. ಇಲ್ಲಿ ಬಿಡು ಅಣ್ಣ ಎತ್ಕೊಳ ನೀನು. ಇಬ್ರು ತಿನ್ನಿಸ್ರಿ. ನಾನ್ ತಿನ್ಸದ್ ಬೇಡವಾ? ಇದೇನು ಇಷ್ಟು ಕೋಲ್ಡ್ ಐತೆ? ಅಲ್ಲೇ ಜಾಸ್ತಿ ಬೇಕಾ? ನಾವು ನಮ್ ತಿನ್ನತ್ತೆ. ಅಷ್ಟು ಐತೆ ಎಷ್ಟು ತಿಂತೀಯ ತಿನ್ನತ್ತೆ. ತಿನ್ನಿಸ್. ಈಗ ಅಣ್ಣ ಎಲ್ಲ ಇದೇನ ಯಾರ ಎಲ್ಲ ಎತ್ಕೊಂಡೋಗ್ಬಿಟ್ಟವ್ರಿ. ಎಷ್ಟೊಂದು ಥ್ಯಾಂಕ್ ಯು ಪ್ರೀತು. ಇವ್ರಿಗೆಲ್ಲ ಪಿಂಪಲ್ಸ್ ಇದ್ ಮಾಡಿದ್ರೆ ತಲೆಗೆಲ್ಲ ಹಚ್ಚಿಬಿಡ್ತಾರೆ.